अरे मंजुनाथ ये बस स्टैंड बहुत दूर है ತುಂಬಾ ಜಾಸ್ತಿ ದೂರ ಆಗೈತೆ ಮಂಜುನಾಥ ಬಸ್ ಸ್ಟ್ಯಾಂಡ್ ಅರೆ ನಮ್ದು ಚಡ್ಡಿ ಅಂತ ಲೂಸ್ ಆಗ್ಬಿಟ್ಟಿ ಎಲ್ಕಂಡಿ ಸಾಕಾಗ್ಬಿಟ್ಟು ನನಗೆ ಅಂತ ಅಲ್ಲ ಕಣಲಪ್ಪ ಸರ್ ಇಲ್ಲಿಂದ ಮಲೆ ಮಹದೇಶ್ವರಂ ಬೆಟ್ಟ 200 ಕಿಲೋಮೀಟರ್ ಅದೆಷ್ಟು ಐತಂತೆ ಅಷ್ಟು ದೂರಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ ನಾನು ಒಂದು ಒಟ್ಟ ಟೈಟ್ ಆಗಿರೋ ಶೆಡ್ ಇಕ್ಕೊಂಬರ್ಬೇಕು ತಾನೆ ನೀನು ಮಂತಗಿದ್ದಾಗಲೂ ಲೂಸ್ ಆಗಿರೋ ಚಡ್ಡಿ ನೀಕ್ಕೊಂತಾನೆ ಇಲ್ಲಿಗ್ಲೂ ಲೂಸ್ ಆಗಿರೋ ಚಡ್ಡಿ ನೀಕ್ಕೊಂಬಂದಿದ್ದಾನೆ ನಮ್ದು ಚಾಕರು ಮಂಜುನಣ್ಣ ನಮ್ದು ಅಮ್ಮಿ ಕಪಡಾಗೆ ತರಕ್ಕೆ ಹೋದಾಗ ಎಲ್ಲ ಅಂಗಡಿದುವಲ್ಗೆ ನಮ್ದಿಗೆ ಚಿಕ್ಕಗೆ ಬೇಟ ಐತೆ ದೊಡ್ಡನು ಆದ್ಮೇಲೆ ಇಕ್ಕಣಕ್ಕೆ ಆಗ್ಬೇಕು ಅಂದ್ಬಿಟ್ಟು ಎಲ್ಲ ಲೂಜ್ಗೆ ಇರೋ ಬಟ್ಟೆಗೆ ಕಪಡಾಗೆ ತಕೊಂಡಿ ಬಂದ್ಬಿಡ್ತೈತೆ ನಮ್ದಿಗೆ ಚಾಕರು ನಿಮ್ಮ ಅಮ್ಮನು ಹಂಗೆ ಮಾಡ್ತೈತೆ ಬಿಡು ನಿಮ್ಮ ಅಮ್ಮ ಒಂದೇ ಅಲ್ಲ ಹಂಗ್ ಮಾಡೋದು ಎಲ್ಲ ಪ್ರಪಂಚದಾಗಿರೋರು ಎಲ್ಲಾರಂದಿರೋನು ಹಂಗೇನ ಮಾಡೋದು ಬಟ್ಟೆ ಅಂಗಡಿ ಹೋಗ್ತಾರೆ ಈಗ ಈ ಕರೆಕ್ಟಾಗಿ ಆಗಂತವ್ ತಗೊಂಬಂದ್ರೆ ಇನ್ನೊಂದು ವರ್ಷಕ್ಕೆಲ್ಲ ಮುಂದ್ ವರ್ಷಕ್ಕೆ ಅಲೆ ಟೈಟ್ ಹಾಕವೆ ಅಷ್ಟೊತ್ತಿಗೆ ದೊಡ್ಡರಾಗಿ ಬಿಡ್ತಾರೆ ಹುಡುಗರು ಅಂತಾನೆ ಇಬ್ಬಿಬ್ರು ತೂರ್ಬೋದು ಅಂತ ಅಂಗಿ ಶೆಡ್ಡಿ ಪ್ಯಾಂಟ್ ಎಲ್ಲ ತಗೊಂಬರ್ತಾರೆ ನಮ್ಮನೆಗೂ ಹಂಗೇನ ನಮ್ಮ ಅಜ್ಜಿ ನಮ್ಮ ಅಮ್ಮ ಏನಾರ ಬಟ್ಟೆ ತರಕ್ ಹೋದ್ರೆ ಬರೇ ಅಂತಾನೆ ತಗೊಂಬರ್ತಾರೆ ಕಣ ಮತ್ತೀರ ಬೇಕಾದ್ರೆ ಲೋಕಿ ಕೇಳು ಲೋಕಿರಮ್ಮನೂ ಅಂತಾನೆ ಲೂಜಾಗಿರೋ ನೀನ್ ತಗೊಂಬರೋದು ನೀನ್ ಫಸ್ಟ್ ಹೇಳ್ಬೇಕು ತಾನೆ ನಮ್ಮನೆಗೆ ಲೂಜಿ ಜಾಸ್ತಿ ಲೂಜಾಗಿರೋ ಅಂತವೇನೋ ತಗೊಂಬಂದ್ರೆ ನಾನೊಬ್ಬ ಲೋಕಿನೂ ಆ ಬಟ್ಟೆ ಹೊಡಿತಾರ ಜಿಂಗಡಿ ಆ ತಾತಂತ ಹೋಗಿ ಟೈಟ್ ಮಾಡಿಸ್ಕೊಂಬತ್ತೀವಿ ನೀನ್ ಫಸ್ಟ್ ನಂಗಂತ ಅಂದಿದ್ರೆ ಅಲ್ಲಿಗೆ ಹೋಗಿ ಜಿಂಗಡಿ ತಾತಂತಕ್ಕೆ ಟೈಟ್ ಮಾಡ್ಕೊಂಡ್ ಕೊಡ್ತಾತ ವಾಲ್ಕೊಂಡ್ ಕೊಡು ಅಲ್ಲಿಗೆ ಹಾಕೊಡು ಅಂತ ನಾ ಹೇಳಿ ಹಾಕಿಸ್ಕೊಂಬರ್ಬೋದಾಯ್ತು ನೀನ್ ನೋಡಿದ್ರೆ ಈಗ ಇಂತ ಮಾಟ ನಾನೆಲ್ಲನೂ ಉಕ್ಸೋ ಗುಂಡೋ ಕಿತ್ತ ಇರ್ಬೇಕು ಅಜ್ಜಿ ಆಗಾಗ್ಲೇ ಶೆಡ್ಡಿ ಮ್ಯಾಚ್ ಹಾಕೊಂತಿರ್ತಾನೆ ಪಾಯಸ ಅನ್ಕೊಂಡಿದ್ದೆ ಇದು ಅಂತಾನ ನೀನ್ ಹೇಳ್ಬೇಕಾನೆ ಮುಂಚೆಲೇನ ಕಣಲೋ ಪಾಸ ನೀ ಮುಂಚೆಲೇನ ಹಿಂಗೆ ಲೂಸ್ ಆಗೈತೆ ದಗಲೇ ಶೆಡ್ಡಿ ತಗೊಂಬಂದೈತೆ ನಮ್ಮ ಅಮ್ಮಯ್ಯ ಅಂತ ಹೇಳಿದಿದ್ರೆ ಯಾರನ ಇಬ್ರು ಒಬ್ರು ಕೈಲನ ಹೇಳಿದಿದ್ರೆ ಸೀದಾ ಕರ್ಕೊಂಡು ಹೋಗ್ತಿದ್ವ ಜಿಂಗಡಿ ತತ್ತಂತಕ್ಕೆ ಕರ್ಕೊಂಡು ಹೋಗಿ ಒಂದು ಅಲ್ಲಿಗೆ ಹಾಕಿಸ್ಕೊಂಡು ಕರೆಕ್ಟ್ ಆಗಿ ನೀನ್ ಸಂತೆ ಎಷ್ಟೈತೆ ಅಷ್ಟಕ್ಕೆ ಹಿಡ್ಕೊಂಡ್ ಕೊಡೋದ ತಾತ ನೀನ್ ಇಲ್ಲಿಗೆ ಬಂದು ಬಸ್ ಸ್ಟ್ಯಾಂಡ್ ನಾಗ ಹೇಳಿದೆ ಅರೆ ಮಂಜುನಣ್ಣ ಹೋಗುಣ್ಣ ನಿಮ್ದಿಗೆ ಹಿಂಗೆ ಎಲ್ಲ ಹಾಕ್ಬಿಟ್ಟೈತೆ ನಿಮ್ದಿಗೆ ಈ ಬಟ್ಟೆದು ಬಲಿ ಅಂಗಡಿಗೆ ಎಲ್ಲ ಗೊತ್ತು ಅನ್ನೋದು ನಮ್ದಿಗೆ ಗೊತ್ತಿರ್ಲಿಲ್ಲ ಮಂಜುನಣ್ಣ ಲೋಕನಣ್ಣ ಇವನು ಯಾರಲ್ಲ ನಮಗ್ ಗೊತ್ತಿಲ್ಲದ್ದು ನಮ್ಮೂರ್ನಾಗೆ ಯಾವ್ದಾರ ಐತೆ ಅಪ್ ನೋಡಲ್ಲ ಲೋಕಿ ಹೆಂಗ್ ಹೇಳ್ತಾನೆ ಅಯ್ಯ ಬಾರ ಮಂಜ ಅವನ್ದೇನೆ ಹೇಳ್ತ ಅವನಿಗಿನ್ನ ಗೊತ್ತಿಲ್ಲ ನಾವಿನ್ನ ಏನೇನ್ ಮಾಡ್ತೀವಿ ಏನೇನು ಗೊತ್ತು ನಮ್ಗೆಲ್ಲನ ನಾವೇ ಅಂತಾರು ಅಂಬೋದು ಕರೆಕ್ಟ್ ಆಗಿ ಹೇಳ್ದೆ ಕಣ ಇವನಿಗೆ ನಮ್ಮ ಬಗ್ಗೆ ಗೊತ್ತಿರೋದು ಬರೀ ಕೋಳಿ ಕಟ್ಕೊಂಡು ಹೋಗಿ ತಂದೂರಿ ಮಾಡೋದು ಫ್ರೈ ಮಾಡೋದು ಕೋಳಿ ಸಾರ ಗುಂಬೋದು ಮಾವಿನಕಾಯಿ ಕಿತ್ಕೊಂಡ್ ಬರೋದು ಬ್ಯಾಲ್ದಂಗ್ ಕಿತ್ಕೊಂಡ್ ಬರೋದು ಬರೀ ಇಂಥವು ಅಷ್ಟೇನ ಗೊತ್ತಿರೋದು ಹಲೋ ಪಾಸ ನಿನ್ಗಿನ್ನ ಯಾತ ಗೊತ್ತಾಗ್ಬೇಕು ಸುಮ್ಕಿರು ಮುಂದಕ್ಕೆ ಹೋಗ್ತಾ ಗೊತ್ತಾಕೈತಿ ಈ ಬಸ್ ಇನ್ನ ಬರ್ಲೇ ಇಲ್ವಲ್ಲ ನಾವ್ ಬಂದು ಏಟತ್ತ ಅಂತ ಕುಕೊಂಡ್ ನಿದ್ದು ಬದಾಯ್ತು ಕಣ ನಂಗೆ ತಡೆ ಅಜ್ಜಿ ಕೇಳ್ತೀನಿ ಏಟತ್ತಿಗೆ ಬರೋದು ಬಸ್ ಬಂದ್ನ ಅಜ್ಜಿ ಇನ್ನ ಎಷ್ಟೊತ್ತಿಗೆ ಬಸ್ ಬರೋದು ನಂಗಿಲ್ಲಿ ತೂಗುಡಿಕ್ ಬತ್ತೈತೆ ಕುಕೊಂಡು ಏಯ್ ಪಂಡಪಟ್ಟು ತೆಗ್ದಿತ್ತಿಂದ ಕುಟ್ತೀನಿ ನೋಡು ಮುಷ್ಟಿನವ್ರಿಗೆ ಹಂಗೆ ಬರೋ ತಕನ ಒಂದ್ರ ಒಟ್ಟ ತಾಸ ಸುಮ್ಮನೆ ಕುಗಳ ಬತ್ತೈತೆ ಏನೇನು ಬದ್ನೇವನೆ ಅಂತಾನೆ ಬತ್ತಿದ್ದಾರೆ ಬಂದ್ಬಿಡ್ಬೇಕೇನ ಒಂದ್ರ ಒಟ್ಟ ಡ್ರೈವರ್ ಎದ್ದು ಮಕ ಪಕ್ಕ ತೊಳ್ಕೊಂಡು ಬರೋದ್ ಬೇಡ್ವೆ ಒಂದ್ರ ಒಟ್ಟ ತಾಸ ಯಾಕಾಗಿ ಹಿಂಗಿರತ್ತೆ ಮೇಲೆ ನಾನೇನು ನಿನಗೆ ಗೊತ್ತೈತೇನೋ ಅಂತಾನೆ ಕೇಳಿದೆ ಅದಕ್ಕೆ ಹಿಂಗ್ ಮಾಡ್ತ ಮಾದೇಶ್ವರ ಬೆಟ್ಟ ಅದಾಗ ಬಸ್ ಬಂತು ಜನ ಇದಾರೆ ನೋಡ್ರು ಈ ಕಿಟಕಿ ಮಗ್ಲ ಸೀಟ್ನೇ ಹಿಡೀರಿ ಟವಲ್ಲ ಈ ಖರ್ಚಿಪ ಇಲ್ಲ ಪಾಸ ನೀನ್ ಚೆಡ್ಡಂಗ ಲೂಸ್ ಆಗೈತಲ್ಲ ಬಿಚ್ಚಿ ಸೀಟ್ ಆಗಲ್ಲ ಜಾಸ್ತಿ ಸೀಟ್ ಹಿಡಿಯೋಣ ಮಂಜುನಣ್ಣ ನಿಮ್ದಿಗೆ ಚೆನ್ನಾಗಿ ಹೇಳ್ಬಿಟ್ಟೈತೆ ಆ ಚೆಡ್ಡಿಗೆ ತೆಗ್ಬಿಟ್ಟು ಸಿದ್ದು ಅಲ್ಲಿ ಹಾಕ್ಬಿಟ್ರೆ ನಮ್ದಿಗೆ ಚೆನ್ನಾಗಿ ಇಕ್ಕಂತೈತೆ ಕರೆಕ್ಟ್ ಅಲ್ವೇ ಅಯ್ಯ ಮರ್ತೇ ಹೊತ್ಕಣ ಯಾಸಕ್ಕೆ ಬರ್ರಿ ಏನಿಲ್ಲ ಇಲ್ಲನ ಕುಂತಿದ್ದೀರ ಅವಯ್ಯ ಕಣ್ಣು ಡಾಕ್ಟರ್ ಕೂಗ್ತಾ ಇದಾರೆ ಮಲೆ ಮಹದೇಶ್ವರ ಬೆಟ್ಟ ಅಂತಾನೆ ಜಾಲದೊಳಗೆ ಕೂಗಮನ ಇಲ್ಲಿ ಮುಖಂಡ್ರ ನಡಿರಪ್ಪ ಹೋಗಿ ಬಸ್ ನಾಳಕ್ಕೆ ಹೋಗಿ ಕೂಗಮನ್ ಬರ್ರಿ ನಂಗೆ ಕಿಟ್ಕೆ ಮಗ್ಲಿ ಸೀಟು ಪಾಸ ನೋಡಲ್ಲ ಕೋಳಿ ಮುಂದೆ ನನ್ನ ಮಗನಿಗೆ ಹಂಗ ಕಿಟ್ಕೆ ಮಗ್ಲಿ ಸೀಟ್ ಸಿಕ್ಕೇ ಬಿಡ್ತು ಅರೆ ಅದೆಲ್ಲ ಕುಂದಣ್ಣ ನಮ್ದಿಗೆ ಕಿಟಕಿದು ಪಕ್ಕಾಗೆ ಸೀಟ್ಗೆ ಕ್ಯಾಗೆ ಬೇಡ ನಮ್ದಿಗೆ ಹಂಗೆ ಕುತ್ಕೊಂಡ್ ಬೇಡಣ ಆಜ ನೀನ್ ಹೇಳೋದು ಸರಿನ ಕಣಪ್ಪ ಸರಿ ನಡಿ ಕೂಕಮ್ಮನಿ
ಯಾರೇ ಟಿಕೆಟ್ ಟಿಕೆಟ್ ಎಲ್ಗಮ್ಮ ನೀನ್ ಎಲ್ಗಜ್ಜಿ? ಅಪ್ಪಯ್ಯ ನಮ್ಮವು 3 ಸಣ್ಣ ಹುಡುಗರು ಇದಾವೆ, ಎಲ್ಲ 1ನೇ ಕ್ಲಾಸಿಂದ. ನಾವಿಬ್ರು ಆಧಾರ್ ಕಾರ್ಡ್ 2 ಆಧಾರ್ ಕಾರ್ಡ್ ಟಿಕೆಟ್ ಕೊಡು. ಅವೆರಡು 3 ಜನನ 1ನೇ ಕ್ಲಾಸ್ ಹುಡುಗರಲ್ವೇ, ಅವ್ರಿಗೇನು ಟಿಕೆಟ್ ತಗೊಂಬೇಡ ಕಣಪ್ಪಯ್ಯ. ಇವ್ರಾ ಅಜ್ಜಿ? ಈ 3 ಜನ ಹುಡುಗರನ್ನ ಯಾವ ಕಡೆಯಿಂದ ನೋಡಿದ್ರು 1ನೇ ಕ್ಲಾಸ್ ಹೋಮಂಗ್ ಕಾಣಲ್ವಲ್ಲ ಅಜ್ಜಿ? ಪಾಪ ನೋಡಿದ್ರೆ ಹಂಗ ಕಾಣ್ತೈತೆ. ಇನ್ನನ ಅವಕ್ ಪಾಪ ಒಳ್ಳೆ ಉದ್ರಿಲ್ಲ. ಇನ್ನನ 1ನೇ ಕ್ಲಾಸಿಗೆ ಸೇರ್ಸಿದೀವಿ ಕಣಪ್ಪ. ಹೌದೇ? ಸರಿ ಹೇಳು, ತೋರ್ಸ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ರಿ. ಆಧಾರ್ ಕಾರ್ಡ್ ನೋಡಿವಂತೆ, ಹೋಗು ಹಿಂದ್ಗಡಿಗೆಲ್ಲ ಹೋಗಿ ಎಲ್ಲ ಟಿಕೆಟ್ ಕೊಟ್ಟು ಬಾ, ಅಷ್ಟೊತ್ತಿಗೆ ತೆಗಿತೀನಿ. ನಂದು ಅಡ್ಕೆ ಶೀಲ್ದಾಗ ಐತಿ. ಸರಿ ಕಣಜ್ಜಿ, ಆಧಾರ್ ಕಾರ್ಡ್ ತಗೊಳ್ರಿ, ಹಿಂದ್ಗಡೆ ಟಿಕೆಟ್ ನೋಡ್ಕೊಂಡ್ ಬರ್ತೀನಿ. ಯಾರೇ ಟಿಕೆಟ್ ಯಾರನ್ನ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಕೇಳ್ ತಗೊಳ್ರಮ್ಮ, ಮುಂದೆ ಚೆಕಿಂಗ್ ಬರ್ತಾರೆ. ಚೆಕಿಂಗ್ ಬಂದಾಗ ಟಿಕೆಟ್ ತಗೊಂಡ ಇಲ್ದಂಗೆ ಸಿಗಾಕ್ಯಂಡ್ರೆ ಫೈನ್ ಹಾಕ್ತಾರೆ ನೋಡ್ರಿ, ಹೇಳ್ತಾ ಇದ್ದೀನಿ. ಟಿಕೆಟ್ ಎಲ್ಲ ತಾಂಡವ್ರೆ ಅನ್ನಿಸ್ತೈತಿ. ಅರೆ ಬಂದಿದ್ದಣ್ಣ, ನಮ್ಗೆ ಏಕೆ ಡೌಟ್ಗೆ ಆಗ ನಿಂಗೆ ಡೌಟ್ ಅನ್ನಲ್ಲ ಪಾಸ. ನಿನಗೆ ಸುಮಾರಾದ ಬರ್ತವೇನೋ ಡೌಟು. ಈ ಬಸ್ ಆಗ್ಬೋದ್ನ ಡೌಟು ಅಂತಂದ್ರೆ ಇನ್ ಮಲೆ ಮಹದೇಶ್ವರಕ್ಕೆ ಹೋಗತಕ್ಕ ನನ್ನ ತಲೆ ಆತ್ ಕತೆ. ಅರೆ ಸುನೋ ಬಂದಿದ್ದಣ್ಣ, ಅರೆ ಬಡ ಡೌಟ್ಗೆ ಇಲ್ಲ, ಚೋಟ ಡೌಟ್ಗೆ ಐತೆ ಅಷ್ಟೇ. ನನಗೆ ಗೊತ್ತಿಲ್ವನ ನಿಂಗೆ ಎಂತ ಚೋಟ ಡೌಟ್ಗಳು ಬರ್ತವೆ ಅಂತಾನೆ. ಅದೇನು ಹೇಳಪ್ಪ ಆತು. ಅರೆ ಬಂದಿದ್ದಣ್ಣ, ನಮ್ದುಗೆ ಸೈಕಲ್ಗೆ ತುಳಿತೀವಿ ಇಲ್ಲ. ವಾ ಸೈಕಲಿಂದ ಡೌಟ್? ಅದ್ಯಾತಕ್ಕೆ ಈಗ ಹೇಳ್ತೀನಿ, ಪಟ್ಟಮ್ಮಂಗೆ ಹೇಳ್ತೀನಿ. ಅರೆ ನಮ್ದುಗೆ ಹೇಳಿಲ್ಲ ಚೋಟ ಡೌಟ್ ಅಂದ್ಬಿಟ್ಟು. ಅರೆ ಕ್ಯಾಗುತ್ತಾ ಬಂದಿದ್ದಣ್ಣ, ಈ ನಮ್ದುಗೆ ಸೈಕಲ್ಗೆ ತುಳಿತೀವಿಲ್ಲ, ನಮ್ದುಗೆ ಸೈಕಲ್ಗೆ 2 ಚಕ್ರಾಗೆ ಇದ್ಬಿಟ್ಟೈತೆ. ನಮ್ದುಗೆ 2 ಕಾಲಿಂದ ಒಳಗೆ ಪೆಡ್ಲಿಗೆ ತುಳಿದ್ಬಿಟ್ಟು ಸೈಕಲ್ಗೆ ತುಳಿತೈತೆ. ಇಲ್ಲಿ ಈ ಬಸ್ ಒಳಗೆ 6 ಚಕ್ರಾಗೆ ಐತೆ ಇಲ್ಲ. ಅರೆ ಬಸ್ಗೆ ಓಡಿಸೋ ಡ್ರೈವರ್ಗೆ 6 ಕಾಲ್ಗೆ ಇರ್ತೈತೆ. ಕೊಟ್ಟ ಕಣಪ್ಪ, ಫಸ್ಟ್ನೇದೇ ಸೂರ್ಯ ಡೌಟ್ ಬಂದೈತಿ. ಲೋ ಪಾಸ, 6 ಕಾಲಿಕ್ಕೆ ಮಗೆ ಡ್ರೈವರ್ ಏನ್ ಜಾಡುಳನೆ. ಅದಾಗೆ ಬಸ್ ಓಡ್ಸಾಗಿದೆ ಅಂತದ ಆಕ್ಸಿಲೇಟರ್ ಬ್ರೇಕು ಅದು ಎಂತೆಂತದ ಇರ್ತೈತೆ, ಅದನ್ನ ತುಳಿಯೋದು ಅಷ್ಟೇನೆ. 2 ಕಾಲಾಗೂನು 6 ಕಾಲು. ಓ ಐಸಾಕ್ಯ ಬಂದಿದ್ದು ಅಣ್ಣ. ಆದ್ರೆ ನಮ್ದಿಗೆ 6 ಚಕ್ರಾಗೆ ಐತೆ ಇಲ್ಲ. 6 ಚಕ್ರಾಗೆ 6 ಕಾಲ್ದು ಒಳಗಡೆ ತುಳಿಬೇಕು. ಒಂದು ಸೈಕಲ್ಗೆ ಹೋದಂಗೆ ಮುಂದೆ ಭಾಗಕ್ಕೆ ಅಂತ ನಮ್ದಿಗೆ ಅನ್ಕೊಂಡ್ಬಿಟ್ಟಿತ್ತು. ಅನ್ಕೊಂತೀಯ ಇನ್ನ ಏನೇನೇನೇನೇನೋ ಅನ್ಕೊಂತೀಯ. ಸದ್ಯ ನಿನ್ನ ರೈಲ ಕರ್ಕೊಂಡು ಹೋಗ್ತಿಲ್ಲ. ರೈಲಾಗ ಆಪಾಟಿ ಬೋಗಿಗಳಿರ್ತವೆ, ಹಿಂದ್ಗಡೆಯಿಂದ ಯಾರನ್ನ ಕೇಳ್ತಾ ಇದಾರೆ ಅಂತ ಕೇಳಿದೆ ನೀನು ಅಂತ ಪಾಂಡ್ರಪಟ್ಟು ನನ್ನ ಮಗ ನೀನು. ಅರೆ ಹಂಗೆ ಎಲ್ಲ ಇಲ್ಲ ಬಂದಿದ್ದು ಅಣ್ಣ. ಅರೆ ನಮ್ದಿಗೆ ಸಡನ್ದು ಒಳಗಡೆಗೆ ಡೌಟ್ಗೆ ಬಂದ್ಬಿಟ್ಟು ಹಂಗೆ ಚೆಲ್ಬಿಟ್ಟು ನಿಮ್ದಿಗೆ ಅಷ್ಟೇ. ಅರೆ ಬಂದಿದ್ದು ಅಣ್ಣ, ನಮ್ದಿಗೆ ಅವ್ರ ರೇಕ್ ಡೌಟ್ಗೆ ಆಗಯ. ಯಪ್ಪ ಇನ್ನ ಬಸ್ಸು 10 ನಿಮಿಷ ಆಗಿಲ್ಲ, ಆಲೆ ತಲೆನೋವು ಗೊತ್ತೈತೆ. ಅದೇ ಈ ತಲೆನೋವಿನ ಮಾತ್ರೆ ಕೇಳಿದ್ದೆ ಅಲ್ಲೇ. ಅರೆ ಬಂದಿದ್ದಣ್ಣ, ತಲೆಗೆ ಯಾಕೆ ನೋವು ಬಂದ್ಬಿಟ್ಟೈತೆ? ಅರೆ ಈ ಪ್ರಶ್ನೆಗೆ ಕೇಳ್ಬಿಟ್ರೆ ನಿಮ್ದಿಗೆ ತಲೆಗೆ ಹೋಗ್ಬಿಟ್ಟೈತೆ. ತಲೆದು ನೋವಿಗೆ ಹೋಗ್ಬಿಟ್ಟೈತೆ. ಅಯ್ಯೋ ನಿನ್ನ ಯಾಕನ ಕರ್ಕೊಂಬಂದು ಕಣೋ ಪಾಯಸ. ಅದು ಯಾಕೋ ಹಿಂಗ್ ತಲೆ ತಿಂತ ಸುಮ್ಮಗಳು. ಅರೆ ಬಂದಿದ್ದಣ್ಣ, ನಮ್ದಿಗೆ ಡೌಟ್ಗೆ ಎಲ್ಲ ಕ್ಲಿಯರ್ಗೆ ಆಗ್ಬಿಟ್ರೆ ನಮ್ದಿಗೆ ಸೈಲೆಂಟ್ಗೆ ಕುತ್ಕೊಂಡ್ಬಿಟ್ಟೈತೆ. ಅರೆ ಡೌಟ್ಗೆ ಬಂದ್ಬಿಟ್ಟು ಅಂದ್ರೆ ಯಾರಿಗಾದ್ರೂ ಕೇಳ್ಬಿಟ್ಟು ನಮ್ದಿಗೆ ಉತ್ತರಾಗೆ ಹೇಳಿಸ್ಕೊಂಡ್ಲಿಲ್ಲ ಅಂದ್ರೆ ನಮ್ದಿಗೆ ನಿದ್ದೆಗೆ ಬರಲ್ಲ, ತಲೆಗೆ ಓಡೋದಿಲ್ಲ. ಅದ್ಯಾವ್ದು ಕೇಳಪ್ಪ ಆತು. ಅರೆ ಬಂದಿದ್ದು ಅಣ್ಣ, ಈ ಬಸ್ಗೆ ಫುಲ್ ಸ್ಪೀಡ್ ಒಳಗಡೆಗೆ ಬೆಟ್ಟಾಗೆ ಹತ್ಬಿಟ್ಟೈತೆ ಇಲ್ಲ, ಅಲ್ಲಿ ಮಧ್ಯಾಹ್ನ ರೋಡ್ ಒಳಗಡೆಗೆ ಬಸ್ಗೆ ಕೆಟ್ಟೋಗಿ ನಿಂತ್ಕೊಂಡ್ಬಿಟ್ರೆ ನಮ್ದಿಗೆ ಎಲ್ಲ ಇಳ್ದು ಬಿಟ್ಟು ಹಿಂದೆಯಿಂದ ಬಸ್ಗೆ ತೆಲ್ಬೇಕು. ಏನಲ್ಲ ಲೋಕಿ ನಿಂತಿಂತ ಕೇಳ್ತಾನೆ, ತಾಡ್ಕ ಮಾಡ್ತೀನಿ. ಇದು ಈ ಬಸ್ ಕೆಟ್ಟೋದ್ರೆ ಏನ್ ಮಾಡ್ಬೇಕು ಎಂಬುದು ನನಗೂ ಗೊತ್ತಿಲ್ಲ ಕಣಪ್ಪ. ಪಕ್ಕದಾಗೆ ಕಂಡಕ್ಟರ್ ಐತೆ, ಕಂಡಕ್ಟರ್ ಅಣ್ಣ ಇದ್ ನೋಡು, ಅವನ್ ದಿನ ಹೋಗೋದು ಬರೋದು ಮಾಡ್ತಾನೆ ಇರ್ತೈತೆ ನೋಡು. ಅವ ಅಣ್ಣನ್ ಕೇಳಿದ್ನಿ ಪಕ್ಕ ಉತ್ತರ ಸಿಗ್ತೈತಿ. ಅರೆ ಐಸಾಕ್ಯ ಬಂದಿದ್ದು ಅಣ್ಣ, ಈಗ ಕೇಳ್ಬಿಟ್ಟೈತೆ ಕಂಡಕ್ಟರ್ದು ಅಣ್ಣಗೆ. ಅರೆ ಕಂಡಕ್ಟರ್ದು ಅಣ್ಣ, ನಮ್ದಿಗೆ ಏಕೆ ಡೌಟ್ಗೆ ಬಂದ್ಬಿಟ್ಟೈತೆ, ನಾನು ನಿಮ್ದಿಗೆ ಕೇಳ್ಬಿಟ್ಟೈತೆ, ನಿಮ್ದಿಗೆ ಉತ್ತರಾಗೆ ಕೊಡ್ತಾರೆ. ಯಾರೋ ಪಾಪ ನೀನ್ ಹಿಂಗ್ ಮಾತಾಡ್ತೀಯಾ? ಆಯ್ತು ಕೇಳಪ್ಪ, ಅದೇನು ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ.
ಅದು ಈ ಬಸ್ ಫುಲ್ ಸ್ಪೀಡ್ ಒಳಗಡೆಗೆ ಮಹದೇಶ್ವರ ಬೆಟ್ಟಗೆ ಹತ್ಬಿಟ್ಟೈತೆ ಅಲ್ಲ, ಅದು ಹತ್ತುವಾಗ ಬೆಟ್ಟದ ಸೆಂಟ್ರದ ಒಳಗಡೆಗೆ ಕೆಟ್ಟೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ನಮ್ದಿಗೆ ಎಲ್ಲ ಇಲ್ದಿ ಹಿಂದೆಗಡೆ ಹೋಗ್ಬಿಟ್ಟು ಬಸ್ಗೆ ತಳ್ಬೇಕು. ಹಂಗೇನು ನಿಂತೋಗಲ್ ಕಣ ಪಾಪ, ನಮ್ಮ ಬಸ್ಸು ನಾವೆಲ್ಲ ಸರ್ವಿಸ್ ಮಾಡಿರ್ತೀವಿ, ಆಮೇಕಿಂದನ ಪೆಟ್ರೋಲ್ ಇರ್ತೈತೆ. ಯಾವ್ದು ಗಾಡಿ ತಂದ್ರೆ ಕೆಟ್ಟ ನಿಂತ್ಕಮ್ಮ ಅಂತ ಬಸ್ಗಳ್ನ ನಾವು ತರೋದೇ ಇಲ್ಲ, ಚೆನ್ನಾಗಿರೋ ಬಸ್ ಅಷ್ಟೇನ ನಾವು ತರೋದು. ಅರೆ ಕಂಡಕ್ಟರ್ ಅಣ್ಣ, ಬೈ ಮಿಸ್ಟೇಕ್ ಆಗ್ಬಿಟ್ಟು ಕೆಟ್ಟಿ ಹೋಗ್ಬಿಟ್ರೆ ಚಾಗೆ ಮಾಡೋದು. ಹಂಗೇನು ಹೋದ್ರೆ ಇಲ್ಲಿರೋ ಜನನೆಲ್ಲನ ಇನ್ನೊಂದು ಬಸ್ ಬರೋ ತಕ ಕಾದಿದ್ದು ಆ ಬಸ್ಸಿಗೆ ಎಲ್ಲರನ್ನ ಹೊತ್ಸಿ ಕಳ್ಸೋದು, ಇನ್ನೇನು ಮಾಡೋಕ್ಕಾಕೈತಿ. ಓ ಈ ಸಾಕ್ಯಾ ಕಂಡಕ್ಟರ್ ಅಂಕಲ್, ಸಾರಿ. ಅರೆ ದೇಕೋ ಮುಂದಿನ ಅಣ್ಣ, ಬಸ್ಗೆ ಏನಾದ್ರೂ ಕೆಟ್ಟವಾಗ್ಬಿಟ್ರೆ ಬ್ಯಾರೆ ಬಸ್ ಒಳಗಡೆಗೆ ನಮ್ದು ಎಲ್ಲಾರನ್ನೂ ಹತ್ತಿಸ್ಬಿಟ್ಟು ಕಳ್ಸಿಬಿಡ್ತೈತಂತೆ ಕಂಡಕ್ಟರ್ ಅಣ್ಣ ನಮ್ದಿಗೆ ಬೋಲ. ಕಣೋ ಪಾಶ, ನಂಗೂ ಕೇಳಿಸ್ತು, ನಂಗೂ ಇದು ಯಾವತ್ತೂ ಗೊತ್ತಿರ್ಲಿಲ್ಲ. ಆತಲ್ಲ ಎಸೆಟ್ಗೆ ನಿನ್ ಡೌಟು, ನಿನ್ ಇಟ್ಕೊಂಡ್ ನಮಸ್ಕಾರ. ಸುಮ್ಮ ಕೂಕಳಪ್ಪ, ನೀನು ಇನ್ನ ಡೌಟ್ ಪೋಟು ಅಂತ ಕೇಳ್ದಂಗೆ.